ನನ್ನ ಹೆಸರು ರೆವರೆಂಡ್ ಪಾಲ್ ಮುದಕರ್, ಚಿಡುಗುಪ್ಪ ಜಿಲ್ಲೆಯ ಜಿಲ್ಲಾ ಮೇಲ್ವಿಚಾರಕರು. ನಾವು ಇವತ್ತು ನಿಮ್ಮ ಮುಂದೆ ಬರುವಂತ ಒಂದು ವಿಷಯ ಏನಂದ್ರೆ, ಚಿಡುಗುಪ್ಪ ಜಿಲ್ಲೆಯ ಜಾತ್ರಾ ಮಹೋತ್ಸವವನ್ನ ನಾವು ಈ ವರ್ಷ ಅದ್ದೂರಿಯಾಗಿ ಆಚರಣೆ ಮಾಡಬೇಕೆಂಬುದಾಗಿ ನಾವೆಲ್ಲ ಪಾಸ್ಟ್ರೇಟ್ ಕಮಿಟಿ ಮತ್ತು ಎಲ್ಲ ಸದಸ್ಯರು, ಎಲ್ಲ ಜಿಲ್ಲೆಯ ಪಾಸ್ಟ್ಗಳು ನಿರ್ಧಾರ ಮಾಡಿದ್ದೇವೆ. ಜಾತ್ರಾ ಕಮಿಟಿಯ ಸದಸ್ಯರು ಯಾಕೆ ಅದ್ದೂರಿಯಾದಂಥ ಒಂದು ಆಚರಣೆ ಅಂದರೆ, ಇದು 75ನೇ ವಜ್ರ ಮಹೋತ್ಸವದ ಜಾತ್ರೆ ಆಗಿರ್ತದೆ. ಆದುದರಿಂದ ನೀವೆಲ್ಲರೂ ಕೂಡ ಪ್ರಾರ್ಥನಾ ಪೂರ್ವಕವಾಗಿ ಈ ಜಾತ್ರೆಯಲ್ಲಿ ನೀವು ಸಂತೋಷ ಸಡಗರದಿಂದ ಭಾಗವಹಿಸಿ ದೇವರ ಆಶೀರ್ವಾದವನ್ನು ಹೊಂದಿಕೊಳ್ಳಬೇಕಾಗಿ ತಮ್ಮಲ್ಲಿ ವಿನಂತಿ. ಈ ಜಾತ್ರಾ ಮಹೋತ್ಸವಕ್ಕೆ ಮಾನ್ಯ ಬಿಷಪ್ ಅಯ್ಯನವರು ಕೂಡ ಶುಭ ಕೋರಿದ್ದಾರೆ ಮತ್ತು ಜಾತ್ರೆಯ ಸಂದೇಶಕರಾಗಿ ಘನ ಸೈಮನ್ ಪ್ರಕಾಶ್ ಅಯ್ಯನವರು ದೈವ ಸಂದೇಶ ನೀಡಲಿಕ್ಕಿದ್ದಾರೆ ಮತ್ತು ಅವರು ದುಃಖದಲ್ಲಿ, ರೋಗದಲ್ಲಿ, ಕಾಯಿಲೆಯಲ್ಲಿ ಇರುವಂತವರಿಗೆ ವಿಶೇಷವಾದಂಥ ಪ್ರಾರ್ಥನೆ ಕೂಡ ಮಾಡಲಾಗುತ್ತದೆ. ಆದುದರಿಂದ ಈ ಜಾತ್ರಾ ಮಹೋತ್ಸವದಲ್ಲಿ ತಾವುಗಳು ಸಂತೋಷವಾಗಿ ಭಾಗವಹಿಸಲು ಮನವಿ. 75ನೇ ವಾರ್ಷಿಕೋತ್ಸವದ ವಿಶೇಷತೆ ಏನಂದ್ರೆ, ಭಜನೆ ಮತ್ತು ಕೋಲಾಟ, ಭಜನಾ ಕಾಂಪಿಟೇಷನ್ ಇರ್ತದೆ. 75ನೇ ಸಂಗೀತ, 75ನೇ ಕೀರ್ತನೆ ಮತ್ತು ತಾತ ಸಿಮೆಂಟ್ಸ್ ಅವರು ರಚಿಸಿದ ಒಂದು ಹಾಡನ್ನು ಹಾಡ್ಬೋದು. ಇದು ಭಜನೆಯ ಕಾಂಪಿಟೇಷನ್ ವಿಶೇಷ ಮಹತ್ವವಾಗಿರ್ತದೆ. ಮತ್ತು 73, 74, 75ನೇ ಕೀರ್ತನೆ ಬಾಯ್ಪಾಠ ವಚನೆ ಇರ್ತದೆ. ಇನ್ನೊಂದು ವಿಶೇಷತೆ ಏನಂದ್ರೆ, ಈ ಭಜನಾ ಕಾಂಪಿಟೇಷನ್ ನಲ್ಲಿ ಅಥವಾ ಭಜನಾ ಸ್ಪರ್ಧೆಯಲ್ಲಿ ಎಲ್ಲರಿಗೂ ಆಹ್ವಾನವಿರ್ತದೆ, ಬೀದರಿಂದ ಕೋಲಾರವರೆಗೆ. ಆದ್ರಿಂದ ಎಲ್ಲ ಕ್ರೈಸ್ತ ಭಕ್ತಾದಿಗಳು, ವಿಶೇಷವಾಗಿ ಮೆಥಡಿಸ್ಟ್ ಕ್ರೈಸ್ತರು ಈ ಭಜನೆಯಲ್ಲಿ ಭಾಗವಹಿಸಲು ಮನವಿ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲರಿಗೂ ಜೈ ಕ್ರಿಸ್ತ್. ನನ್ನ ಹೆಸರು ಘನ ಎಸ್ ಶ್ರೀಕಾಂತ್. ನಾನು ಚಿಡುಗುಪ್ಪ ಕೇಂದ್ರ ಸಭೆಯ ಸಹಾಯಕ ಸಭಾಪಾಲಕನಾಗಿದ್ದೇನೆ ಮತ್ತು 75ನೇ ಈ ಒಂದು ವಾರ್ಷಿಕ ಜಾತ್ರಾ ಸಮಿತಿಯ ಕಾರ್ಯದರ್ಶಿಯಾಗಿದ್ದೇನೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ತಿಳಿಸುವುದೇನಂತಂದ್ರೆ, ಈ 75ನೇ ವಜ್ರ ಮಹೋತ್ಸವ ಈ ಒಂದು ಜಾತ್ರೆಯು ನಮ್ಮ ಈ ಒಂದು 75ನೇ ಜಾತ್ರಾ ಮಹೋತ್ಸವದ ಜಿಲ್ಲಾ ಜಾತ್ರಾ ಸಮಿತಿಯ ಅಧ್ಯಕ್ಷರು ಘನ ಪಾಲ್ ಮುದಕರ್ ಅಯ್ಯನವರ ಒಂದು ನೇತೃತ್ವದಲ್ಲಿ ಮತ್ತು ಮಾನ್ಯ ಬಿಷಪ್ ಅಯ್ಯನವರ ಒಂದು ಆಶೀರ್ವಾದದಿಂದ, ಪ್ರಾರ್ಥನೆಯೊಂದಿಗೆ ಈ ಒಂದು ಕಾರ್ಯವು ನಿಯೋಜನೆ ಮಾಡಲಾಗಿದೆ. ಮತ್ತು ಇದರಲ್ಲಿ ಗುರುವಾರ ದಿವಸ ಮೆರವಣಿಗೆ ಕಾರ್ಯಕ್ರಮ ಇರುವಂಥದ್ದಾಗಿದೆ ಮತ್ತು ಅನೇಕ ಕೋಲಾಟಗಳು ಮತ್ತು ವಿವಿಧ ನಾಟ್ಯಗಳು ಕೂಡ ಒಂದು ಮೆರವಣಿಗೆ ನಡೆಯಲಿಕ್ಕಿದೆ. ಮತ್ತು ಸತ್ತವಾಗಿ ಗುರುವಾರದಿಂದ ರವಿವಾರದವರೆಗೆ 4 ದಿವಸಗಳ ಜಾತ್ರೆ ಹಮ್ಮಿಕೊಳ್ಳಲಾಗಿದೆ. ಶುಕ್ರವಾರ ಭಜನೆ ಕಾಂಪಿಟೇಷನ್ ಇರುತ್ತದೆ ಮತ್ತು ಶನಿವಾರ ಆರಾಧನೆ ಕೂಟ ಇರ್ತದೆ, ಭಾನುವಾರದ ಕೊನೆಯ ಆರಾಧನೆ ಇರುತ್ತದೆ ಮತ್ತು 4 ದಿವಸ ಸತತವಾಗಿ ಕರ್ನಾಟಕದ ವಿವಿಧ ಭಾಗಗಳಿಂದ ಬಂದಂತ ಎಲ್ಲ ಭಕ್ತರಿಗೆ ಊಟದ ವ್ಯವಸ್ಥೆ ಕೂಡ ಇರುವಂತದ್ದಾಗಿದೆ. ವಿವಿಧ ಹಳ್ಳಿಗಳಿಂದ ಎಲ್ಲ ಭಜನೆಯವರು ಬಂದು ಮತ್ತು ಭಕ್ತಾದಿಗಳು ಬಂದು ದೇವರ ವಾಕ್ಯಗಳನ್ನು ಕೇಳಿ ದೈವ ಆಶೀರ್ವಾದವನ್ನ ತಾವೆಲ್ಲರೂ ಹೊಂದಿಕೊಳ್ಳಬೇಕು. ಈ ಚಿಡುಗುಪ್ಪ ಜಿಲ್ಲಾ ಮಿಷನ್ ಜಿಲ್ಲಾ ಈ ಒಂದು ಜಾತ್ರೆ ಒಂದು ಐತಿಹಾಸಿಕವಾದಂತ ಜಾತ್ರೆ. 75 ವರ್ಷದ ಹಿಂದೆ ಇದು ಸ್ಥಾಪನೆ ಮಾಡಲ್ಪಟ್ಟಂತ ಅನೇಕ ಸೇವಕರುಗಳಿಂದ ಅಭಿಷೇಕ ಹೊಂದಿದಂತ ಜಾತ್ರೆ. ಆದ್ದರಿಂದ ಎಲ್ಲರೂ ಇದರಲ್ಲಿ ಬಂದು ಭಾಗವಹಿಸಿ ದೇವರ ದರ್ಶನವನ್ನು ಪಡೆದು ಆತ್ಮಿಕ ಆಶೀರ್ವಾದಗಳನ್ನ ನೀವು ಹೊಂದಿಕೊಳ್ಳಲು ತಮ್ಮೆಲ್ಲರಲ್ಲಿ ನಾವು ಮನವಿ ಮಾಡುತ್ತೇವೆ. ಜೈ ಕ್ರಿಸ್ತ.